ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಅನದರ್ ವಿಡಿಯೋ. ಮಂಜು ಅವರು ಗೌತಮಿ ಹತ್ರ ನಾಟಕ ಆಡ್ತಿದ್ದಾರಾ? ಗೌತಮಿ ಹಸ್ಬೆಂಡ್ ಅಭಿಷೇಕ್ ಮಂಜುಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಮಂಜು ಮತ್ತು ಗೌತಮಿ ಮಧ್ಯೆ ಗೆಳೆತನ ಅಂತ ಹೇಳ್ಕೊಂಡು ಈ ನಾಟಕ ಮಾಡ್ತಿರೋದು ಯಾರು? ಧನ್ರಾಜ್ ಫ್ಯಾಮಿಲಿ ಅವರು ಕುಣಿದು ಕುಪ್ಪಳಿಸಿ ಮನೆಗೆ ಎನರ್ಜಿ ತಂದ್ಕೊಟ್ಟು ಹೋದ್ರು. ಚೈತ್ರ ಅಮ್ಮನ ಮುಂದೆನೆ ಚೈತ್ರನ ಕಾಲೆಳೆದಂತಹ ರಜತ್. ಅಭಿಷೇಕ್ ಕೊಟ್ಟಿರುವ ಟಿಪ್ಸ್ ಇಂದ ಗೌತಮಿಯವರು ಯಾವ ತರ ಚೇಂಜ್ ಮಾಡ್ಕೊತಾರೆ ನೋಡ್ಬೇಕು. ಹಾಗೂ ಇವತ್ತಿನ ಪ್ರೋಮೋದಲ್ಲಿ ಧನ್ರಾಜ್, ಹನುಮಂತ, ಚೈತ್ರ ಅವರಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕ್ವಾಲಿಫೈ ಆಗ್ತಾರೆ ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಇಂದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಮಾತಾಡ್ಕೊಳ್ತಾ ಇರ್ತಾರೆ. ಅಲ್ಲಿ ಏನು ಅಂದ್ರೆ ಇಬ್ರಿಗೂ ಒಂದು ಮನೆಯವರಿಂದ ಏನ್ ಹೇಳಿದ್ರು ಆ ಫೀಡ್ಬ್ಯಾಕ್ ಅನ್ನ ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಭವ್ಯ ಅವ್ರಿಗೆ ಮನೆಯಲ್ಲಿ ಏನೋ ಸರಿ ಇಲ್ಲ ಅಂತ ಕಾಣಿಸುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಇವರು ತ್ರಿವಿಕ್ರಮ್ ಅವರು ಸಹ ನನಗೇನು ಹೇಳಲಿಲ್ಲ ಅಮ್ಮ ಕರೆಕ್ಟ್ ಆಗಿ ಅಂತ ಅವರು ಹೇಳ್ತಾರೆ. ಒಟ್ನಲ್ಲಿ ಭವ್ಯ ಅವರು ಹೇಳೋದೇನು ಅಂತ ಅಂದ್ರೆ ಇವ್ರ ಮೂರು ಜನದ ಒಂದು ಕಾಂಬಿನೇಷನ್ ರಜತ್, ತ್ರಿವಿಕ್ರಮ್, ಭವ್ಯ ಚೆನ್ನಾಗಿ ಬರ್ತಿದೆ ಅಂತ ಅವ್ರ ಮನೆಗಳಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸ್ವಲ್ಪ ಭವ್ಯ ಇನ್ನೂ ಎಫರ್ಟ್ ಹಾಕ್ಬೇಕು, ಅಂದ್ರೆ ಅಲ್ಲಲ್ಲಿ ಕಾಮಿಡಿ ಮಾಡೋದು ಅವಳ ಒಂದು ನೇಚರ್ ಅಂತೆ ಹೊರಗಡೆ, ಬಟ್ ಅದಿಲ್ಲಿ ಕಾಣ್ತಾ ಇಲ್ಲ ಅಂತ ಒಂದ್ ಸ್ವಲ್ಪ ಎಫರ್ಟ್ ಹಾಕು ಅಂತ ಹೇಳಿದ್ದಾರೆ. ನನ್ಗನ್ಸಿದ ಏನಪ್ಪಾ ಅಂದ್ರೆ ಅದು ನಿಜವಾಗ್ಲೂ ಒಂದು ಒಳ್ಳೆ ಫೀಡ್ಬ್ಯಾಕ್ ಹೇಳಿದ್ದಾರೆ ಭವ್ಯ ಅವ್ರ ಮನೇಲಿ ಅಂತ ನನಗೆ ಅನ್ಸಿದಂತೂ ನಿಜ. ಅಲ್ಲಿ ನಾವು ಭವ್ಯ ಅವರ ಗ್ರಾಫ್ ಅನ್ನ ಒಂದು ಅಬ್ಸರ್ವ್ ಮಾಡಿದ್ರೆ ಆ ಲಾಸ್ಟ್ ವೀಕ್ ಅವ್ರ ಕ್ಯಾಪ್ಟನ್ ಆಗಿದ್ದ ರೀತಿ ಇದೆಯಲ್ಲ ಅಲ್ಲಿವರೆಗೂ ಸಹ ಅವ್ರ ಗ್ರಾಫ್ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ಸ್ವಲ್ಪ ಈಗ ಬಿದ್ದಿದ್ದಾರೆ, ಬಟ್ ಅದು ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆಕ್ಚುಲಿ ನಮ್ಗೆ ಒಂದು ಇದೇ ಬರ್ತಾ ಇಲ್ಲ ಅನಲೈಸ್ ಮಾಡೋದಕ್ಕೆ. ಬಟ್ ಅಲ್ಲಿವರೆಗೂ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಈಗ ಒಂದು ಸ್ವಲ್ಪ ಅದನ್ನ ಜಾಸ್ತಿ ತಲೆಗೆ ಹಾಕೊಳ್ದೇನೆ ಏನಾಗಿದೆ ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋದ್ರೆ ಅವ್ರಿಗೆ ಯಾವ್ದೇ ರೀತಿನೂ ತೊಂದರೆ ಆಗಲ್ಲ ಟಾಪ್ 5 ಹೋಗೋದಿಕ್ಕೆ ಅಂತ ನನಗನ್ಸುತ್ತೆ. ಇನ್ನು ಇದೇ ಟೈಮ್ ಅಲ್ಲಿ ಗೌತಮಿ, ಮಂಜು ಮತ್ತೆ ಗೌತಮಿ ಅವ್ರ ಹಸ್ಬೆಂಡ್ ಆದಂತಹ ಅಭಿಷೇಕ್ ಅವರು ಒಂದು ಕಾನ್ವರ್ಸೇಷನ್ ನಡೆಸ್ತಾ ಇರ್ತಾರೆ. ಅಲ್ಲಿ ಮಂಜು ಅವರು ತಮಗೆ ಬಂದಂತಹ ಒಂದು ಕನ್ಫ್ಯೂಷನ್, ಡೌಟ್ಗೆ ಒಂದು ಸೊಲ್ಯೂಷನ್ ಏನು ಅಂತ ಇವರಿಬ್ಬರನ್ನೇ ಕೇಳ್ತಾ ಇರ್ತಾರೆ. ಸೊ ಏನು ಅಂತ ಅಂದ್ರೆ ನನಗೆ ನಮ್ಮ ಮನೆಯಿಂದ ಒಂದಷ್ಟು ಫೀಡ್ಬ್ಯಾಕ್ ಬಂದಿದೆ, ಹೊರಗಡೆಯಿಂದ ಒಂದೊಂದು ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ, ಹೇಗೆ ಅಂತ ಕೇಳಿದಾಗ ಅವ್ರ ಅಭಿ ಅವರು ಒಂದು ಚೆನ್ನಾಗಿ ಹೇಳ್ತಾರೆ ಮಾತು. ನಿಮ್ಗೆ ಯಾರು ನೀವೊಬ್ರಿಗೆ ಅಲ್ವಾ ಹೇಳಿರೋದೆಲ್ಲ ಅಂತಾರೆ. ಹೌದು ಅಂತಾರೆ. ನೀವೊಬ್ರೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀವೇ ಯೋಚನೆ ಮಾಡಿ ಅದಕ್ಕೆ ನೀವೇ ಏನ್ ಮಾಡ್ಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಪ್ರಾಬ್ಲಮ್ ಏನು ಅಂತ ನೀವೇ ಥಿಂಕ್ ಮಾಡಿದ್ರೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಮಂಜು ಅವರು ಇಲ್ಲ ಅದು ನಮ್ಮಿಬ್ರಿಗೂ ಸಂಬಂಧಪಟ್ಟಿದ್ದು ಅನ್ನೋ ರೀತಿಲಿ ಹೇಳಕ್ ಹೋದಾಗ ಅಭಿಷೇಕ್ ಅವರು ನೀವಿಬ್ರು ನಿಮ್ಮಿಬ್ರನ್ನು ಕೂರ್ಸ್ಕೊಂಡು ಅವ್ರು ಏನಾದ್ರು ಹೇಳಿದಾರ ಅಂತ ಹೇಳ್ತಾರೆ. ಇಲ್ಲ ಅಂತಾರೆ. ನಿಮ್ಮೊಬ್ರಿಗೆ ಹೇಳಿರೋದಲ್ವಾ ಅಂತಾರೆ. ಹೌದು ಅಂತಾರೆ. ಮತ್ತೆ ನೀವೊಬ್ರೇ ತೀರ್ಮಾನ ತಗೋಬೇಕು ಇದಕ್ಕೆ ಅಂತ ಕಡ್ಡಿ ತುಂಡಾಗುವಂತೆ ಅವರಿಗೆ ಒಂದ್ ರೀತಿಲಿ ಅರ್ಥ ಮಾಡಿಸ್ತಾರೆ. ಅಭಿಷೇಕ್ ಅವ್ರನ್ನ ತಪ್ಪಾಗಲ್ಲ. ಅವಾಗ ಮಂಜು ಅವರು ಓಕೆ ನನ್ಗೆ ಅರ್ಥ ಆಯ್ತು ಅಂತೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ. ಸೊ ಆ ಟೈಮಲ್ಲಿ ಮಂಜು ಅವ್ರು ಆ ಕಡೆ ಹೋದಾಗ ಇವರು ಅಭಿಷೇಕ್ ಅವರು ಇವ್ರನ್ನ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತಾರೆ ಮಂಜು ಅವ್ರಿಗೆ. ಅಂದ್ರೆ ಈ ವ್ಯಕ್ತಿ ಒಳ್ಳೆಯವರೇ, ಬಟ್ ಆದ್ರೆ ಇದೇ ತರನ ಇವ್ರು ಏನ್ ಮಾತಾಡಿರ್ತಾರೆ ಅದ್ ನೆನ್ಪಿರುತ್ತೆ ಅವ್ರಿಗೆ ಅಂತ ಕೇಳ್ತಾರೆ. ಹೌದು ಗೌತಮಿ ಅವ್ರು ಹೌದು ಅಂತ ಹೇಳ್ತಾರೆ. ಎಲ್ಲರ ಹತ್ರನೂ ಹೀಗೆ ಇರ್ತಾರೆ ಅಂತ ಅಂದಾಗ ಈ ವ್ಯಕ್ತಿ ನೋಡಿದ್ರೆ ನನ್ಗನ್ಸುತ್ತೆ ನನಗೆ ನಾಟಕ ಆಡ್ತಿದ್ದಾರೆ ಇವರು ಆಟ ಆಡ್ತಿದ್ದಾರೆ ನಿನ್ನ ಹತ್ರ. ಅಂದ್ರೆ ಈ ವ್ಯಕ್ತಿ ನಾನು ಇರೋದೇ ಹೀಗೆ, ನಾನು ಇರೋದೇ ಹೀಗೆ ಅಂತ ಎಲ್ಲ ಈ ತರ ಮಾಡ್ಕೊಂಡು ಗಾಳ ಆಗ್ತಾ ಇದ್ದಾರೆ. ನೀನ್ ಕಚ್ಕೊಂಡ್ಬಿಟ್ಟಿದ್ಯಾ ಅದಕ್ಕೆ ಅಂತ ಹೇಳ್ತಾರೆ. ಇವರು ಗೌತಮಿ ಅವರು ನಗ ಹೊಡ್ಕೊಂಡು ಹೌದಾ ಹಂಗಾರೆ ನಾನೇನ ಕಚ್ಕೊಂಡಿರೋದು ಇಲ್ಲಿ ಅಂತ ನಕ್ಕೊಂಡು ಹೇಳ್ತಾರೆ. ಸೊ ಇದೇನು ಆರ್ಮ್ ಅಲ್ಲ, ಬಟ್ ಏನಪ್ಪಾ ಅಂದ್ರೆ ನೀನು ಕೇರ್ಫುಲ್ ಆಗಿರ್ಬೇಕು ಅನ್ನೋ ರೀತಿಲಿ ಗೌತಮಿಗೆ ಅರ್ಥ ಮಾಡಿಸ್ತಾರೆ. ನನ್ಗನ್ಸಿದ್ದೇನಪ್ಪಾ ಅಂತಂದ್ರೆ ಇಲ್ಲಿ ಮಂಜು ಅವರು ನಿಜವಾಗ್ಲೂ ನಾಟಕ ಮಾಡ್ತಿದಾರ ಅಂತ ನನ್ಗನ್ಸಿದ್ದನ್ನು ಎಲ್ಲಾರು ನೋಡಿದ್ರೆ ನನಗೆ ನಿಜವಾಗ್ಲೂ ಗೌತಮಿ ಅವರ ಸ್ನೇಹದಲ್ಲಿ ಮಂಜುಗೆ ನಾಟಕ ಮಾಡ್ತಾವನೆ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ಅವರು ನಿಜವಾಗ್ಲೂ ನಾಟಕನೇ ಮಾಡೋದಾಗಿದ್ರೆ ಎಲ್ಲೇ ಆದ್ರೂ ಒಂದೇ ಒಂದು ತಹು ಸಹ ಇದುವರೆಗೂ ಗೌತಮಿಯನ್ನ ಅವರು ಬಿಟ್ಕೊಟ್ಟೇ ಇಲ್ಲ. ಆ ತರ ಅವ್ರ ಮುಂದೆ ನಡ್ಕೊಂಡ್ ಬಂದಿರೋದನ್ನ ನಾವೆಲ್ಲ ನೋಡಿದೀವಿ. ಅದು ಒಂದ್ ರೀತಿಲಿ ನಿಜವಾಗ್ಲೂ ಜನಗಳಿಗೆಲ್ಲ ಆಡಿಯನ್ಸಿಗೆ ಇರಿಟೇಟ್ ಆಗಿರೋದಂತೂ ನಿಜ. ಅಷ್ಟೊಂದು ಅವರು ಗೌತಮಿನ ಸಪೋರ್ಟ್ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದಿದ್ದಾರೆ. ಅದ್ರ ಬಗ್ಗೆನೆ ಎಲ್ಲಾರಿಗೂ ಬೇಜಾರಾಗಿ ಮಂಜುನ ನಿನ್ನಾಟ ನೀನ್ ಆಡು ಅಂತ ಎಲ್ಲಾ ರೀತಿಲೂ ಪ್ರತಿಯೊಬ್ರು ಸಹ ಎಚ್ಚರಿಸಿದ್ದಾರೆ. ಎಚ್ಚರಿಸಿದ್ದಷ್ಟೇ ಅಲ್ಲ, ಮನೆ ಒಳಗಿರುವಂತಹ ಬೇರೆ ಕಂಟೆಸ್ಟೆಂಟ್ಸ್ಗಳು ಇದನ್ನೇ ಇಟ್ಕೊಂಡು ಅವ್ರನ್ನ ನಾಮಿನೇಟ್ ಮಾಡಿರೋದು ಅದೆಲ್ಲವೂ ಕಾಣ್ತಾ ಇದೆ. ಸೊ ಅದರಿಂದ ಫ್ರಸ್ಟ್ರೇಷನ್‌ಗೂ ಸಹ ಮಂಜು ಅವರು ಒಳಗಾಗಿದ್ದಾರೆ. ಈ ತರ ಕಾನ್ವರ್ಸೇಷನ್ ಯಾಕೆ ತೆಗಿತಾ ಇದ್ದಾರೆ ಅಂತ. ಸೊ ಹಾಗಾಗಿ ನನಗೆ ಅವರು ಎಲ್ಲೆಲ್ಲೂ ಆ ಸ್ನೇಹದಲ್ಲಿ ಅವರು ನಾಟಕ ಮಾಡ್ತಿದ್ದಾರೆ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ಬಟ್ ನನಗೆ ಈ ಅತಿಯಾದ ಸ್ನೇಹ ಬೇಕಾಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ
ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಾನು ಮೊದ್ಲಿಂದನೂ ಹೇಳ್ತಾ ಇರೋದು ಮಂಜುಗೆ. ಕಾರಣ ಇಷ್ಟೇ. ಅವರಿಬ್ಬರ ಒಂದು ಫ್ರೆಂಡ್‌ಶಿಪ್ ಅನ್ನ ಚೆನ್ನಾಗಿ ಟಿ.ಆರ್.ಪಿಗೋಸ್ಕರ ಯೂಸ್ ಮಾಡ್ಕೋತಿರೋದು ಯಾರು ಅಂತ ಅಂದ್ರೆ ಬಿಗ್ ಬಾಸ್ ಟೀಮ್. ಅವರು ಒಳ್ಳೆ ಫ್ರೆಂಡ್‌ಶಿಪ್ಪೇ ಇರ್ಬೋದು ಆಯ್ತಾ? ಒಳ್ಳೆತನಗಳು ಇರ್ಬೋದು ಆ ಫ್ರೆಂಡ್‌ಶಿಪ್ ಅಲ್ಲಿ. ಅದನ್ನ ನಮ್ಗೆ ಯಾವತ್ತೂ ತೋರ್ಸಿಲ್ಲ ಅವರು. ನಮ್ಗೆ ಯಾವತ್ತೂ ಎಲ್ಲೂ ಸಹ ಆ ಫ್ರೆಂಡ್‌ಶಿಪ್ ಒಳ್ಳೆ ರೀತಿಲಿ ಹೋಗೋದನ್ನ ನಮ್ಗೆ ಇದುವರೆಗೂ ತೋರ್ಸಿಲ್ಲ. ತೋರ್ಸೋದೆಲ್ಲ ಏನು? ಮಂಜು ಅವರು ಗೌತಮಿ ಮೇಲೆ ತುಂಬಾ ಓವರ್ ಆಗಿ ಡಿಪೆಂಡ್ ಆಗಿರೋ ತರ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಗೌತಮಿಯವರು ಯಾವಾಗ ಬೇಕೋ ಅವ್ರಿಗೆ ಬೇಕಾದಂಗೆ ಅವರು ಈ ಫ್ರೆಂಡ್ಶಿಪ್ ಅನ್ನ ಇನ್ಮೇಲೆ ಬೇಡ ಅಂತಾರೆ. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಸೊ ಈ ತರ ಎಲ್ಲ ಮಾಡ್ಕೊ ಬಂದಿರೋದು ತೋರಿಸಿದ್ದಾರೆ. ಅದೇ ತರ ಮಂಜು ಅವರು ಅವ್ರಿಗೆ ಏನೇ ಅಂದ್ರು ಸಹ ಸಾರಿ ಅವ್ರ ಹಿಂದೆನೆ ಹೋಗೋದನ್ನೇ ತೋರಿಸಿದ್ದಾರೆ. ಸೊ ಹಾಗಾಗಿ ಇವಾಗ ಮಂಜುನ ಒಂದು ಕ್ಯಾರೆಕ್ಟರ್‌ನ ಸ್ವಲ್ಪ ಬಿದ್ದಂಗೆ ತೋರಿಸಿದ್ದಾರೆ. ನಿಜವಾಗಿ ಹೇಳ್ಬೇಕು ಅಂದ್ರೆ ಅವ್ರ ಕ್ಯಾರೆಕ್ಟರ್‌ನ ಸ್ವಲ್ಪ ಬಿದ್ದಂಗೆ ತೋರಿಸಿದ್ದಾರೆ. ಸೊ ಗೌತಮಿ ಅವರು ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ, ಆಟ ಆಡ್ತಿದ್ದಾರೆ ಅವ್ರನ್ನ ಆ ಕಡೆಗೂ ಬಿಡ್ತಾ ಇಲ್ಲ, ಈ ಕಡೆಗೂ ಬಿಡ್ತಾ ಇಲ್ಲ. ಸೊ ಆ ತರ ಕಾಣಿಸಿದ್ದಂತೂ ನಿಜ ನಂಗೆ. ಹೌದಾ? ಸೊ ಇಲ್ಲಿ ಗೌತಮಿದು ಮಂಜು ಅವ್ರದ್ದು ತಪ್ಪಾ ಇಲ್ಲಿ ಅಂತ ಹೇಳಿದ್ರೆ 24 ಗಂಟೆಯಲ್ಲಿ ನಡೆಯುವ ಒಂದು ಕಾನ್ವರ್ಜೇಷನ್ ಅಲ್ಲಿ ಯಾವುದೋ ಒಂದು 3 ಸೀನಲ್ಲಿ ನಿಮ್ಗೆ ಆ ತರ ಕಂಡಿರ್ಬೋದು. ಅವ್ರು ಬರೀ ಆ 3 ಸೀನನ್ನೇ ತೋರಿಸ್ತಾರೆ ವಿನಃ ಒಂದು 20 ಒಳ್ಳೆ ಸೀನ್‌ಗಳನ್ನ ತೋರ್ಸೋದಿಲ್ಲ ಅವ್ರು ನಮ್ಗೆ. ಒಳ್ಳೊಳ್ಳೆ ಮೂಮೆಂಟ್‌ಗಳನ್ನ ತೋರ್ಸಲ್ಲ ಅವ್ರು. ನಿಜವಾದ ಫ್ರೆಂಡ್‌ಶಿಪ್‌ನ ತೋರ್ಸಲ್ಲ ಅವರು. ಸೊ ಹಾಗಾಗಿ ಜನಗಳಿಗೆ ಒಂದು ಅಭಿಪ್ರಾಯ ಕ್ರಿಯೇಟ್ ಆಗಿದೆ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಅವರು ಅವ್ರು ಮಾಡ್ತಾ ಇರೋದನ್ನ ತಮಗೆ ಹೇಗ್ ಬೇಕೋ ಹಾಗೆ ತೋರಿಸ್ತಾರೆ. ಅದೇ ತರ ಸುದೀಪ್ ಅವ್ರನ್ನ ಬಿಟ್ಟು ಒಂದು ಕ್ಲೂ ಕೊಡ್ತಾರೆ ಅಷ್ಟೇ. ಅಂದ್ರೆ ನೀವು ಈ ತರ ಹೋಗ್ತಾ ಇದೆ, ನೀವು ಎಚ್ಚೆತ್ಕೊಳ್ಳಿ ಅನ್ನೋ ರೀತಿಲಿ ಹೇಳೋದಿಕ್ಕೆ. ಏನಾಗುತ್ತೆ ಗೊತ್ತಾ, ಈಗ ಹೊರಗಡೆ ಬಂದ್ಮೇಲೆ ಅವರು ಬೈಕೊಳಂಗೂ ಇಲ್ಲ ಬಿಗ್ ಬಾಸ್ ಟೀಮ್‌ನ. ಬರೀ ನಮ್ನ ಇದನ್ನೇ ತೋರಿಸಿದ್ದಾರೆ ಇವರು. ನಾವು ಎಷ್ಟೊಂದು ಒಳ್ಳೇದಾಗಿದ್ದೋ, ತುಂಬಾ ತಮಾಷೆ ಮಾಡಿದ್ದೋ ಅವನ್ನೆಲ್ಲ ತೋರ್ಸೇ ಇಲ್ಲ. ನಮ್ಮಿಬ್ರದ್ದು ಫ್ರೆಂಡ್ಶಿಪ್‌ನ ಈ ತರ ಅವ್ರ ಟಿ.ಆರ್.ಪಿಗೋಸ್ಕರ ಈ ತರ ಬೆಳೆಸ್ಕೊಂಡಿದ್ದಾರೆ ಅಂತ ಬೈಕೊಳಂಗೂ ಇಲ್ಲ. ಕಾರಣ ಯಾಕೆ ಅಂತ ಅಂದ್ರೆ ಅವರು ಸುದೀಪ್ ಕೈಲಿ ಹೇಳ್ಸಿದ್ದಾರೆ, ನೀವು ಈ ತರನು ಮಾಡ್ತಾ ಇದ್ದೀರಾ ಅಂತ. ನೀವ್ ಎಚ್ಚೆತ್ಕೊಂಡಿಲ್ಲ. ಸೊ ಅದ್ ನಿಮ್ ತಪ್ಪಾಗುತ್ತೆ. ಸೊ ಹಾಗಾಗಿ ಇಷ್ಟು ದಿನ ಏನೇನ್ ಫೀಡ್‌ಬ್ಯಾಕ್ ಕೊಡ್ತಿದ್ರೋ ಅವನ್ನ ನೀವು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಮಂಜು ಅವರು. ಸೊ ಈಗ ಎಲ್ಲಾರು ಹೇಳಿದ್ದಾರೆ. ಅದ್ರ ಜೊತೆಗೆ ಈಗ ಅವ್ರ ಫ್ಯಾಮಿಲಿ ಬಂದು ಕ್ಲಿಯರ್ ಆಗಿ ಹೇಳೋಗಿದ್ದಾರೆ. ಸೊ ನೋಡೋಣ ಇನ್ಮೇಲೆ ಅವರಿಬ್ರು ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ನನಗೂ ಅನ್ಸಿದ್ದೇನು ಅಂತಂದ್ರೆ, ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತೀನಿ, ಇಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಆ ರಾಜನ ಟಾಸ್ಕ್ ಬಂತಲ್ಲ, ಅದಾದ್ಮೇಲೆ ಸುದೀಪ್ ಅವರು ಒಂದು ಸ್ಟ್ರಾಂಗ್ ಆಗಿ ಫೀಡ್‌ಬ್ಯಾಕ್ ಕೊಟ್ಟಾಗ ಅಲ್ಲಿಂದಾನೇ ಅವರು ಚೇಂಜ್ ಆಗ್ಬೇಕಾಗಿತ್ತು. ಅಂದ್ರೆ ಗೌತಮಿ ಅವರು ಅಲ್ಲಲ್ಲಿ ನನ್ಗೆ ಈ ಫ್ರೆಂಡ್ಶಿಪ್ ಸಹವಾಸ ಸಾಕು ಅನ್ನೋ ತರ ಮಾತಾಡ್ಕೊಂಡ್ ಬಂದಿದ್ದಾರೆ. ಬಟ್ ಏನಾಗಿತ್ತು ಅಂತ ಅಂದ್ರೆ ಅವರು ತಮ್ಮನ್ ಪ್ರೂವ್ ಮಾಡ್ಕೊಳ್ಳೋದಕ್ಕಷ್ಟೇನೆ ಆ ಫ್ರೆಂಡ್ಶಿಪ್ ಸಹವಾಸ ಸಾಕು ಅಂತಿದ್ರೆ ವಿನಃ ಅವರೂ ಸಹ ಕಂಪ್ಲೀಟ್ ಆಗಿ ಫ್ರೆಂಡ್ಶಿಪ್ ಬೇಡ ಅಂತ ಎಲ್ಲಾ ತಾವು ಹೇಳ್ತಿರ್ಲಿಲ್ಲ. ಸೊ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಸೆಲೆಕ್ಟಿವ್ ಆಗಿ ಆ ಡೈಲಾಗ್‌ಗಳನ್ನ ಹೇಳ್ತಿದ್ರೆ ವಿನಃ ಅವರು ಸಹ ಮಾಡ್ಲಿಲ್ಲ. ಇವ್ನ್ ಮಂಜು ಅಂತೂ ಅದನ್ನ ತಲೆಗೆ ಹಾಕೊಂಡಿರ್ಲಿಲ್ಲ. ಇಬ್ರು ಕ್ಯಾಂಡಿಡೇಟ್‌ಗಳು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಜ ಹೇಳ್ಬೇಕು ಅಂದ್ರೆ. ಮಂಜು ಆಟ ಆಡೋದ್ರಲ್ಲೂ ಚೆನ್ನಾಗಿದ್ದ, ಮಾತಲ್ಲೂ ಚೆನ್ನಾಗಿದ್ದ, ಜಗಳ ಆಡೋದಾಗ್ಲಿ ಎಲ್ಲದರಲ್ಲೂ ಒಂದು ಬಿಗ್ ಬಾಸ್‌ಗೆ ಹೇಳ್ ಮಾಡಿಸಿದಂತ ಮೆಟೀರಿಯಲ್ಲೇ ಮಂಜು. ಸೊ ಇನ್ನು ಗೌತಮಿ ಅವ್ರ ವಿಷಯಕ್ಕೆ ಬಂದ್ರೆ, ಗೌತಮಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ರಜತ್‌ನ ಎದುರು ಹಾಕೊಂಡು ರಜತ್‌ನ್ನೇ ಮಾತಿನಲ್ಲಿ ಸೈಲೆಂಟ್ ಮಾಡಿದ್ದ. ತಲೆ ಕೆಡ್ಸಿದ್ದು ರಜತ್‌ನ ಅಂದ್ರೆ ಗೌತಮಿನೇ ಆ ಜಗಳದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ. ಇನ್ನು ತ್ರಿವಿಕ್ರಮ್ ಅವರಿಗೂ ಸಹ ಅವರು ರೀಸನ್ ಕೊಡೋದಿಕ್ಕೆ ಆಗ್ಲಿಲ್ಲ. ಆ ಒಂದು ಶೋಭಾ ಮತ್ತೆ ರಜತ್ ಅವ್ರು ಬಂದಂತ ಮಡಕೆ ಹೊಡೆಯೋ ಟಾಸ್ಕ್ ಅಲ್ಲಿ ಇವ್ರು ತ್ರಿವಿಕ್ರಮ್ ಅವರು ಮಾತಾಡೋದಿಕ್ಕೆ ಆಗ್ಲಿಲ್ಲ ಗೌತಮಿ ಎದುರುಗಡೆ. ಆ ತರ ಅವ್ರನ್ನ ಪಾಯಿಂಟ್ ಟು ಪಾಯಿಂಟ್ ಹಿಡಿದಿದ್ರು ಆಕ್ಚುಲಿ. ಈವನ್ ನೀವು ಅಬ್ಸರ್ವ್ ಮಾಡಿ ಮೋಕ್ಷಿತಾ ಅವರು ಎಷ್ಟೇ ಮಂಜಣ್ಣ ಮೇಲೆ ಜಗಳ ಆಡಿದ್ರು ಸಹ ಗೌತಮಿ ಮುಂದೆ ಅವರು ನಿಂತ್ಕೊಳಕ್ ಆಗಲ್ಲ. ಮೋಕ್ಷಿತಾ ಅವ್ರು ಹೇಳ್ತಾರೆ ಅವರು ಒಂದೊಂದು ಪದನೂ ಇಟ್ಕೊಂಡು ಆ, ವಾದ ಮಾಡ್ತಾರೆ ಅಂತ. ನಾನು ಕೂಡ ಅದನ್ನ ಎಷ್ಟೋ ಸರಿ ಒಪ್ಪಿದೀನಿ ಅದನ್ನ. ಗೌತಮಿ ಈ ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಆದ್ರೂ ಸಹ ಅವ್ರು ಏನಕ್ಕೆ ಅದನ್ನ ಯೂಸ್ ಮಾಡ್ಕೋತಾ ಇಲ್ಲ ಅಂತ. ನೀವೇ ಅಬ್ಸರ್ವ್ ಮಾಡಿ ಆ ರಜತ್ ಮೇಲೆ ಅವರು ಜಗಳ ಸ್ಟಾರ್ಟ್ ಆದಾಗ, ತಿಕ್ಕಾಟ ಸ್ಟಾರ್ಟ್ ಆದಾಗ, ಅವರಿಬ್ರು ಫೈಟ್ ಮಾಡಕ್ ಸ್ಟಾರ್ಟ್ ಆದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತ ಅಂದ್ರೆ ಗೌತಮಿ ಗ್ರಾಫ್ ಇಲ್ಲಿಂದ ಬೇರೆ ರೂಟ್ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಅವ್ರು ಯಾಕೋ ಯೂ ಟರ್ನ್ ನೋಡ್ಬಿಟ್ರು ಅಲ್ಲಿ. ಅವ್ರನ್ನ ರಜತ್ನ ಕಾಂಪ್ರಮೈಸ್ ಆಗೋ ತರ ನೋಡ್ಬಿಟ್ರು ಅವರು. ಏನೋ ಅವ್ರ ಮೇಲೆ ಅಟ್ಯಾಕ್ ಅನ್ನ ಬಿಟ್ಬಿಟ್ರು ಆಕ್ಚುಲಿ. ರಜತ್ ಈವನ್ ಅಟ್ಯಾಕ್ ಮಾಡ್ತಾ ಇದಾರೆ. ಈವನ್ ಇವಾಗ್ಲೂ ಸಹ ಅವರು ನಾಮಿನೇಷನ್ಗೆಲ್ಲ ಗೌತಮಿ ಹೆಸರು ತಗೊಂಡಿದ್ದಾರೆ. ಬೇರೆ ಆ ಟಾಸ್ಕ್ ಅಲ್ಲಿ ರೀಸನ್ ಕೊಡ್ಬೇಕಾದ್ರೂ ಗೌತಮಿನ್ ತಗೊಂಡಿದ್ದಾರೆ. ಬಟ್ ಗೌತಮಿ ಅವ್ರು ಯಾಕೋ ಇವಾಗ ಸ್ವಲ್ಪ ಚೈತ್ರನ್ ಟಾರ್ಗೆಟ್ ಮಾಡಿದ್ದು ಸ್ವಲ್ಪ ನನ್ಗೆ ಒಂದು ಸೇಫ್ ರೂಟ್ ಅನ್ನ ಇಟ್ಕೊಂಡ್ರು ಅಂತ ನನಗೆ ಅನಿಸ್ತು. ಇಲ್ಲೇ ಇವ್ರುಗಳು ಮಾಡೋ ಮಿಸ್ಟೇಕ್ಗಳು, ಈ ಫ್ರೆಂಡ್ಶಿಪ್ ಇವೆಲ್ಲ ಏನು ಬರ್ತಿರ್ಲಿಲ್ಲ. ಅವ್ರು ತಗೋಬೇಕಾಗಿದ್ದು ಡಿಸಿಷನ್ ಏನು ಅಂದ್ರೆ ಇಲ್ಲಿ ತಗೋಬೇಕಾಗಿತ್ತು. ನನಗೆ ನಿಜವಾಗ್ಲೂ ಅಭಿಷೇಕ್ ಅವರು ಇದನ್ನ ಅವರ ಸ್ಟ್ರೆಂತ್ ನ ಅವ್ರಿಗೆ ಅರ್ಥ ಮಾಡಿಸಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ ಫ್ರೆಂಡ್ಶಿಪ್ ಬಗ್ಗೆ ಅವರು ಸ್ವಲ್ಪ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆನೇ ಕೆಲವೊಂದು ಫೀಡ್‌ಬ್ಯಾಕ್ ಹೇಳಿದ್ರೆ ವಿನಃ, ಸ್ವಲ್ಪ ಇನ್ನು ಚೆನ್ನಾಗಿ ಆಡು ಅಂತ ಹೇಳಿದ್ರೆ ವಿನಃ
ಬಟ್ ಅವರ ಒಂದು ಸ್ಟ್ರೆಂತ್ ಅವ್ರಿಗೆ ಎಚ್ಚರಿಸಬೇಕಿತ್ತು ಅಭಿಷೇಕ್ ಅವರು ಅಂತ ನನಗನ್ನಿಸ್ತು. ಬಟ್ ಒಂದನ್ನ ನಾವಿಲ್ಲಿ ಇನ್ನೊಂದನ್ನ ಅಬ್ಸರ್ವ್ ಮಾಡ್ಬೇಕಾಯ್ತಾ? ಒಳ್ಳೇದೋ, ಕೆಟ್ಟದ್ದೋ ಆಯ್ತಾ? ಈ ಫ್ರೆಂಡ್‌ಶಿಪ್ ಇಂದ ಇಬ್ರಿಗೂ ಒಂದ್ ರೀತಿಲಿ ಹೆಲ್ಪ್ ಆಗಿದೆ. ಏನು ಅಂತ ಅಂದ್ರೆ ಇಬ್ರೂ ಸಹ ನ್ಯೂಸ್ ಅಲ್ಲಿದ್ದಾರೆ. ಅಂದ್ರೆ ರೇಸ್ ಅಲ್ಲಿದ್ದಾರೆ. ಆ ಟಿ.ಆರ್.ಪಿಗೋಸ್ಕರ ಇವರಿಬ್ರನ್ನು ಬಿಗ್ ಬಾಸ್ ಟೀಮ್ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇವಾಗ ಏನು ಅಂತ ಅಂದ್ರೆ ಈಗ ಉಳಿವಿಕೆ ಈಗ ಇನ್ಮೇಲೆ. ಈಗ ನನ್ಗನ್ಸಿದ್ರ ಪ್ರಕಾರ ಏನಂತಂದ್ರೆ ನೆಕ್ಸ್ಟ್ ಹೋಗೋದ್ರಲ್ಲಿ ಗೌತಮಿನೇ ಆಗ್ಲಿ, ಮಂಜುನೇ ಆಗ್ಲಿ ಹೊರಗಡೆ ಹೋಗಲ್ಲ. ಅವ್ರು ಇದ್ದೇ ಇರ್ತಾರೆ. ಹಾಗಾಗಿ ಇನ್ಮೇಲೆ ಅವ್ರು ಯಾವ ತರ ಚೇಂಜ್ ಮಾಡ್ಕೋತಾರೆ, ಈ ಒಂದು ಕಾನ್ವರ್ಸೇಷನ್ಸ್ ಈಗ ಮನೆಗಳು ಬಂದಿರೋ ಫೀಡ್‌ಬ್ಯಾಕ್‌ಗಳು ಅವ್ರಿಗೆ ಮುಳ್ಳಾಗುತ್ತಾ ಇಲ್ಲ ವರವಾಗುತ್ತಾ ಅದನ್ನು ಸಹ ನಾವು ನೋಡ್ಬೇಕಾಗುತ್ತೆ ಇನ್ಮೇಲೆ. ಇನ್ನು ಇದೆಲ್ಲ ಆದ್ಮೇಲೆ ನಾವು ಆಲ್ರೆಡಿ ನೋಡ್ತಾ ಇರ್ತೀವಿ. ತುಂಬಾ ತುಂಬಾ ಕಾಮಿಡಿ ನಡೀತಾ ಇರ್ತವೆ. ಒಬ್ರಿಗೊಬ್ರು ಕಾಲ್ ಎಳಿತಾ ಇರ್ತಾರೆ. ಅದ್ರಲ್ಲೂ ಮಂಜು ಅವ್ರ ತಂದೆ ಇರೋದ್ರಿಂದ ಅಲ್ಲಿ ಮಂಜು ಅವ್ರ ತಂದೆನೇ ಕಾಲ್ ಎಳಿತಾರೆ. ಚೈತ್ರ ಅವರು ಕಾಲ್ ಎಳಿಬೇಕಾದ್ರೆ ಅವ್ರು ಒಂದ್ ಮಾತು ಹೇಳ್ತಾರೆ. ಮನೆಯವರೆಲ್ಲವ ತಮ್ಮ ಅಭಿಪ್ರಾಯ ತಿಳಿಸ್ಬೇಕಾದ್ರೆ ಒಂದೊಂದ್ ವಾಕ್ಯ ಎರಡೆರಡು ವಾಕ್ಯದಲ್ಲಿ ಹೇಳ್ತಾರೆ. ನೀನು ಮತ್ತೆ ಮಂಜು ಮಾತೇ ನಿಲ್ಸಲ್ಲ. ಅಷ್ಟೊಂದು ಲೈನ್ ಏನ್ ಮಾತಾಡ್ತೀರಾ ಅಂತ ಅವರೇ ಮಾಡಿದ್ದು ತುಂಬಾ ಎಲ್ಲ ನಗ್ತಾರೆ ಆತರ. ಸೊ ಈ ತರ ತುಂಬಾ ಮೂವ್‌ಮೆಂಟ್ಸ್‌ಗಳು ನಡೀತವೆ ಆಯ್ತಾ. ಚೈತ್ರನ್ ತುಂಬಾ ರೇಗಿಸ್ತಾ ಇರ್ತಾರೆ. ಎಲ್ ಸಿಗುತ್ತೋ ಅಲ್ಲೆಲ್ಲ ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಜಾಸ್ತಿ ರೇಗಿಸೋದು ಕಾಣ್ತಾ ಇರುತ್ತೆ. ಇನ್ನು ಗೌತಮಿ ಮತ್ತೆ ಅವ್ರ ಹಸ್ಬೆಂಡ್ ಆದಂತ ಅಭಿಷೇಕ್ ಅವರು ಅವರಿಬ್ಬರೇ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಹನುಮಂತ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡಿ ತೋರ್ಸಿದ್ ಬಿಟ್ರೆ ಅವರಿಬ್ರು ಯಾವಾಗ್ಲೂ ಜೊತೆಲೇ ಇದ್ದಂಗೆ ತೋರಿಸ್ತಾರೆ ವಿನಃ ಏನೋ ಗೊತ್ತಿಲ್ಲ ಆ ಒಂದು ಜಾಸ್ತಿ ವಿಡಿಯೋ ಆಗ್ಲಿಲ್ಲ. ಅವ್ರ ಹಸ್ಬೆಂಡ್ ಬೇರೆಯವ್ರ ಜೊತೆ ಮಾತಾಡೋ ವಿಡಿಯೋಗಳು ಜಾಸ್ತಿ ಬರ್ಲಿಲ್ಲ. ಒಂದೇ ಒಂದ್ಸರಿ ಹನುಮಂತ ಜೊತೆ ಮಾತಾಡಿದ್ ಮಾತ್ರ ಬಂದಿದ್ದು. ಸೊ ಬಟ್ ಚೆನ್ನಾಗಿತ್ತು. ಅವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಭಿಷೇಕ್ ಅವ್ರು ಮಾತಾಡೋ ರೀತಿಯಾಗಿತ್ತು ಅಂದ್ರೆ ನಿಜವಾಗ್ಲೂ ಒಂದು ಬಿಗ್ ಬಾಸ್ ಮನೆಗೆ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಅವರು ಸಹ ಬಂದ್ರೆ. ಥಿಂಕ್ ಮಾಡೋ ರೀತಿ ಎಲ್ಲ ಚೆನ್ನಾಗಿದೆ ಅವ್ರದ್ದು. ಯಾರು ಯಾವ ತರ ಅನಲೈಸ್ ಮಾಡ್ಬೋದು ಅನ್ನೋದನ್ನೆಲ್ಲ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡೋ ಒಂದು ಮೈಂಡ್ ಇದೆ ಅವ್ರಿಗೆ ಅಂತ ನನಗನ್ನಿಸ್ತು. ಇನ್ನು ಬಿಗ್ ಬಾಸ್ ಅವರು ಚೈತ್ರ ಅವ್ರಿಗೆ ಒಂದು ನಿಮ್ ಮನೆಯಿಂದ ಯಾರು ಬರಲ್ಲ ಅಂತ ಹೇಳಿ ಅವ್ರ ಅಮ್ಮನ ಕೈಲಿ ಫೋನಲ್ಲಿ ಮಾತಾಡಿಸ್ತಾರೆ. ಚೈತ್ರ ಅವರು ಓಕೆ ಅದನ್ನ ನಂಬಿಕೊಳ್ತಾರೆ. ಆಕ್ಚುಲಿ ಆ ತರ ಒಂದು ರೀಸನ್ ಅನ್ನು ಹೇಳ್ತಾರೆ ಅವರು. ಹಸು ಕರು ಹಾಕಿದೆ ಹಾಗಾಗಿ ಬರಕ್ಕಾಗಲ್ಲ ಅಂತೆಲ್ಲ ಹೇಳಿರ್ತಾರೆ. ಸೊ ಅದನ್ನೇ ಅವರು ನಂಬ್ಕೊಂಡು ಅದನ್ನ ಮನೆ ಒಳಗೆ ಇರ್ತಾರೆ. ಸ್ವಲ್ಪ ಅವಾಗೆಲ್ಲ ಸ್ವಲ್ಪ ರಜತೆ ಆಗ್ಲಿ ತ್ರಿವಿಕ್ರಮ್ ಅವರೆಲ್ಲ ಸ್ವಲ್ಪ ಟ್ರೈ ಮಾಡ್ತಾರೆ ಅವ್ರನ್ನ ನಗ್ಸೋದಿಕ್ಕೆ ಆಗ್ಲಿ ಕಾಲೆಳೆಯೋದಕ್ಕೆಲ್ಲ ಮಾಡ್ತಾ ಇರ್ತಾರೆ. ಆ ವಿಷಯಕ್ಕೇನೆ ಮೋಸ್ಟ್ಲಿ ಕಾಲೆಳಿತಾ ಇರ್ತಾರೆ ಅವ್ರನ್ನ ಜಾಸ್ತಿ. ಇನ್ನು ಅಷ್ಟೊತ್ತಿಗೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನೌನ್ಸ್ ಮಾಡ್ತಾರೆ. ಈಗ ಮಂಜು, ಗೌತಮಿ ಹಾಗೂ ಮೋಕ್ಷಿತಾ ಇವರು 3 ಜನದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಯಾರು ಕ್ವಾಲಿಫೈ ಆಗುತ್ತಾರೆ ಅನ್ನೋದಕ್ಕೆ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಆ ಟಾಸ್ಕ್ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ತುಂಬಾ ಕಷ್ಟನೂ ಇರುತ್ತೆ. ನಿಜ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನೋಡೋದಕ್ಕೆ ಈಸಿ ಅಂತ ಅನಿಸ್ತಾ ಇರುತ್ತೆ. ತುಂಬಾ ಕಷ್ಟನೂ ಇರುತ್ತೆ ಅದು. ಸೊ ಅದ್ರಲ್ಲಿ ತುಂಬಾ ಕಷ್ಟಪಟ್ಟು ಗೆಲ್ಲೋದು ಮಂಜು ಮತ್ತೆ ಗೌತಮಿ ಅವ್ರು ಗೆಲ್ತಾಳೆ. ಸ್ವಲ್ಪ ಅದೃಷ್ಟನು ಕೈ ಕೊಡ್ಬೇಕಾಗುತ್ತೆ. ಸ್ವಲ್ಪ ಒಂದ್ ರೀತಿಲಿ ಹೇಳ್ಬೇಕು ಅಂತಂದ್ರೆ ಮೋಕ್ಷಿತಾ ಅವ್ರಿಗೆ ಯಾಕೋ ಅದೃಷ್ಟ ಇರ್ಲಿಲ್ಲ ಅಂತಾನು ಹೇಳ್ತೀವೋ, ಇಲ್ಲ ಏನೋ ಗೊತ್ತಿಲ್ಲ. ಅವ್ರಿಗೆ ಟಾಸ್ಕ್‌ಗಳು ಅಂದ್ರೇನೆ ಇದುವರೆಗೂ ಯಾಕೋ ಅವ್ರದ್ದೊಂದು ಗ್ರಾಫೇ ಚೆನ್ನಾಗಿಲ್ಲ ಅನ್ನೋದನ್ನ ಇವತ್ತು ಸಹ ಅದು ಪ್ರೂವ್ ಆಯ್ತು. ಅವ್ರಿಗೆ ಆಗ್ಲಿಲ್ಲ ಅದನ್ನ ಕ್ಲಿಯರ್ ಮಾಡೋದಕ್ಕೆ. ಆ ಪಿರಮಿಡ್‌ನ ಆ ಕಡೆ ಕಟ್ಟಬೇಕಾಗಿರುತ್ತೆ. ಒಂದ್ರ ಮೇಲೆ ಒಂದು ಕೂರಿಸ್ಬೇಕಾಗಿರುತ್ತೆ. ಅದ್ರಲ್ಲಿ ಸ್ವಲ್ಪ ಸೋತ್ರು. ಮಂಜು ಮತ್ತೆ ಗೌತಮಿ ಅವ್ರು ಇವಾಗ ಅವ್ರು ಕ್ವಾಲಿಫೈ ಆಗಿದ್ದಾರೆ. ಸೊ ಇದಾದ್ಮೇಲೆ ಅವ್ರ ಪೇರೆಂಟ್ಸ್‌ಗಳು 3 ಜನನು ಇವ್ರಿಗೆಲ್ಲ ಗುಡ್ ಬೈ ಹೇಳಿ ತಮ್ಮ ಒಂದು ಅನಿಸಿಕೆಗಳನ್ನ ತಿಳಿಸಿ ಅವರೆಲ್ಲ ಹೊರಗಡೆ ಹೋಗ್ತಾರೆ. ಸೊ ಇನ್ನು ಆಮೇಲಿಂದ ಬರೋದೇ ನಮ್ಮ ಧನ್ರಾಜ್ ಅವರ ದೊಡ್ಡ ಫ್ಯಾಮಿಲಿ ಬರುತ್ತೆ. ಬಂದು ಎಲ್ಲ ಫಸ್ಟ್ ಆಕ್ಚುಲಿ ಅವ್ರದ್ದು ಹೆಂಗೆ ಅಂದ್ರೆ 3 ಸ್ಟೇಜಲ್ಲಿ ಬರುತ್ತೆ. ಫಸ್ಟ್ ಸ್ಟೇಜಲ್ಲಿ ಅವ್ರ ಎಂಟೈರ್ ಫ್ಯಾಮಿಲಿಯವರೆಲ್ಲ ಬಂದು ಹೊರಗಡೆಲೇ ಡ್ಯಾನ್ಸ್ ಮಾಡಿ ಹೋಗ್ತಾರೆ ಧನ್ರಾಜ್ ಅವ್ರ ಹತ್ರ. ಅವ್ರು ಒಳಗಡೆ ಬರಲ್ಲ. ಅವರೊಂದು ಇಲ್ಲಾಂದ್ರೆ ಒಂದು 20-25 ಜನ ಇರ್ತಾರೇನೋ ಅನ್ಸುತ್ತೆ. ಎಲ್ಲರೂ ನಿಜವಾಗ್ಲೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ. ಧನ್ರಾಜ್ ಅವ್ರ ಜೊತೆ ಅಷ್ಟೊಂದು ಕಾನ್ವರ್ಸೇಷನ್ ಇರಲ್ಲ. ಬಟ್ ಎಲ್ಲರೂ ಹಂಗೆ ಹೊರಗಡೆ ಹೊರ್ಟೋಗ್ತಾರೆ. ಇನ್ನು ಇವರೆಲ್ಲ ಕಂಟೆಸ್ಟೆಂಟ್ಸ್‌ಗಳೆಲ್ಲ ಮನೆ ಒಳಗಡೆಲೇ ಇರ್ತಾರೆ. ಸ್ವಲ್ಪ ಜಾಸ್ತಿ ಜನ ಇದ್ರಿಂದ ಬಿಡಲ್ಲ ಒಳಗಡೆಗೆ ಅವ್ರನ್ನ. ಸೊ ಇನ್ನು ಅದಾದ್ಮೇಲೆ ಇವರು ಇಷ್ಟೇನ ಬಂದಿರೋದನ್ನ ಯೋಚ್ಕೊಂಡಿರ್ತಾರೆ. ಬಟ್ ಗೊತ್ತಿರುತ್ತೆ ಅವರಿಗೆಲ್ಲ. ನೆಕ್ಸ್ಟ್ ಅವ್ರ ಹೆಂಡ್ತಿ ಬರ್ತಾರೆ. ಅವ್ರ ಹೆಂಡ್ತಿ ಬಂದು ಸ್ವಲ್ಪ ತುಂಬಾ ನಿಜವಾಗ್ಲೂ ಅವ್ರ ಹೆಂಡ್ತಿ ಬಂದಾಗ ಸ್ವಲ್ಪ ಕಾಮಿಡಿ ಎಲ್ಲ ಜನರೇಟ್ ಆಗುತ್ತೆ. ಇಬ್ರು ಅವರೆಲ್ಲ ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ಫೇಮಸ್ ಇರೋದ್ರಿಂದ ಸೊ ಅವ್ರಿಗೆಲ್ಲ ಗೊತ್ತಿದೆ ಯಾವ ತರ ಕಂಟೆಂಟ್ ಕೊಡಬೇಕು ಅಂತ. ಚೆನ್ನಾಗಿತ್ತು ನಿಜವಾಗ್ಲೂ ಒಂದು ಕಾಮಿಡಿ ಕಂಟೆಂಟನ್ನೇ ಅವ್ರು ಎಲ್ಲಾ ತಾವು ಕಾಮಿಡಿ ಕಂಟೆಂಟನ್ನೇ ಕೊಡ್ತಾರೆ. ಸೊ ಅದ್ರಲ್ಲೂ ಇವರು ಅಂದ್ರೆ ಸುಮ್ನೆ ಒಂದು ಆ, ಧನ್ರಾಜ್‌ಗೆ ಅವರು ರೇಗ್ಸೋದಿಕ್ಕೆ ನೀನು ಐಶ್ವರ್ಯಂಗೆ ಉತ್ತಮ ಕೊಡ್ತಿದ್ದೆ ಯಾವಾಗ್ಲೂ ಅನ್ನೋದು, ಶೋಭನ್ ಎತ್ಕೊಂಡಿದ್ದೆ ಅನ್ನೋದಾಗ್ಲಿ. ಸೊ ಈ ತರ ಒಂದು ಕಾನ್ವರ್ಸೇಷನ್ ಫನ್ನಿ ಆಗಿತ್ತು. ಅದ್ರಲ್ಲಿ ತ್ರಿವಿಕ್ರಮ್ ಮತ್ತೆ ರಜತ್ ಅವರೆಲ್ಲ ಸ್ವಲ್ಪ ರೇಗ್ಸಿದ್ದೆಲ್ಲ ಕಾಣ್ತಾ ಇತ್ತು. ಸೊ ಇದ್ರ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಕಾಣೋದೇನು ಅಂತ ಅಂದ್ರೆ ಆ ಮನ್ ಗೌ ಇವ್ರು
ಯಾರು ಧನರಾಜು ಮತ್ತೆ ಹನುಮಂತ್ ಯಾವಾಗಲೂ ಡೋರ್ ಹತ್ರ ಕೂತ್ಕೊಳ್ತಾರಲ್ಲ, ಅದು ಸ್ವಲ್ಪ ನನಗೆ ಲಕ್ಕಿ ಪ್ಲೇಸು. ಇಲ್ಲಿ ನಿಂತ್ಕೊಂಡು ಏನೇ ಹೇಳಿದ್ರು ಆಗ್ತಾ ಇದೆ. ನಾನು ಉತ್ತಮ ತಗೋಬೇಕು ಅನ್ಕೊಂಡೆ. ಅದೇ ವಾರ ನಾನು ಉತ್ತಮ ತಗೊಂಡೆ. ನೀನು ಉತ್ತಮ ತಗೋ, ನಾನು ಹೊರಗಡೆ ಹೋಗ್ತೀನಿ ಅಂತ ಗೆಳೆಯ ಹೇಳಿದ್ದ, ಅಂದ್ರೆ ಹನುಮಂತು ಹೇಳಿದ್ದಂತೆ. ಅಷ್ಟಕ್ಕೆ ಅವನಿಗೆ ಕಳಪೆಗೆ ಹೋದ ಅಂತನ್ನೋದನ್ನು ಹೇಳ್ತಾರೆ. ಹಂಗಾಗ್ಬಿಡ್ತು ಅನ್ನೋ ಖುಷಿಲಿರುತ್ತೆ. ಸುಮಾರು ಒಂದು 2 ರೀಸನ್ ಎಲ್ಲ ಹೇಳ್ತಾರೆ. ಅವಾಗ ಅವ್ರ ಹೆಂಡತಿ ಹೇಳ್ತಾರೆ, "ಇವಾಗ ಏನ್ ಹೇಳ್ತೀಯ ಇಲ್ಲಿ ಈ ಜಾಗದಲ್ಲಿ ಕೂತ್ಕೊಂಡು" ಅಂದಾಗ ಅವ್ರು ಕೈ ಇಟ್ಕೊಂಡು 2025 ಅಲ್ಲಿ ನಾವ್ ನಿಮ್ಗೆ ಇನ್ನೊಂದು ಮಗು ಆಗ್ಲಿ ಅಂತ ಮ ಆ ಮ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ಸ್ವಲ್ಪ ಕಾಮಿಡಿಯಾಗಿ ಅವರು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಸ್ಪಾಂಟೇನಿಯಸ್ ಆಗಿ ತುಂಬಾ ಎಲ್ಲ ನಕ್ಕಿದ್ದಂತೂ ನಿಜ. ಅವರು ಮನಸ್ಫೂರ್ತಿಯಾಗಿ ನಕ್ರು ಆಯ್ತಾ. ಬಟ್ ನನ್ಗೆ ಅವ್ರೆಲ್ಲೂ ಫೀಡ್‌ಬ್ಯಾಕ್ ಕೊಟ್ಟಿದ್ದು ಎಲ್ಲೂ ಕಾಣ್ಲಿಲ್ಲ ನನಗೆ. ಬಟ್ ಒಂದ್ ರೀತಿಲಿ ಎನರ್ಜಿಟಿಕ್ ಆಗಿತ್ತು. ಅವ್ರು ಇದ್ದಷ್ಟು ಟೈಮು ಚೆನ್ನಾಗಿತ್ತು. ಸೊ ಅದೇ ಟೈಮಲ್ಲಿ ಬಿಗ್ ಬಾಸ್ ಅವರು ಆ ಮಗುನ ಒಂದಷ್ಟು ಯಾವುದು ಆಕ್ಟಿವಿಟಿ ರೂಮಲ್ಲಿ ಮಗು ಮತ್ತೆ ಅವರ ಅಪ್ಪ ಅಮ್ಮ ಅವರು ಬಂದಿರ್ತಾರೆ. ಸೊ ಅಲ್ಲಿಗೋಗಿ ಅಲ್ಲೂ ಸ್ವಲ್ಪ ಒಂದಷ್ಟು ಎಮೋಷನ್ಸ್ ಕ್ರಿಯೇಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ. ಕೊನೆಗೆ ಅವರೇ ಮಗು ಮತ್ತೆ ಅವ್ರ ಫ್ಯಾಮಿಲಿಯವರು ಅಂದ್ರೆ ಅವ್ರ ಅಪ್ಪ, ಅಮ್ಮ, ಹೆಂಡತಿ ಅವ್ರು 3 ಜನ ಹೋಗ್ತಾರೆ. ಇನ್ನೊಬ್ರು ಯಾರೋ ಅವ್ರ ರಿಲೇಟಿವ್ಸ್ ಜೊತೆ ಅವರೊಬ್ರು ಅವರನ್ನು ಉಳಿಸ್ಕೊಂಡಿದ್ದಾರೆ ಇವಾಗ. ಆಕ್ಚುಲಿ ಅವರು ಸ್ವಲ್ಪ ಯೂಟ್ಯೂಬ್ ಕ್ರಿಯೇಟರ್ ಅಂತ ಅನ್ಕೊಳ್ತೀನಿ. ಅವ್ರನ್ನ ಇಟ್ಕೊಂಡಿದ್ದಾರೆ ಇವಾಗ. ಸೊ ಒಂದ್ ರೀತಿಯಲ್ಲಿ ಧನ್ರಾಜ್ ಅವ್ರ ಫ್ಯಾಮಿಲಿ ಇದ್ದಷ್ಟು ಟೈಮು ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್ ಅಂತೂ ಇದ್ದಿದ್ದಂತೂ ನಿಜ. ಇದ್ರ ಮಧ್ಯ ಒಂದು ಇನ್ನೊಂದು ಕಾನ್ವರ್ಸೇಷನ್ ಬರುತ್ತೆ ನಮ್ಮ ಮಂಜು ಮತ್ತೆ ಗೌತಮಿ ಅವ್ರದ್ದು. ಆಬ್ವಿಯಸ್ಲಿ ಈಗ ಆಡಿಯನ್ಸ್ ಆಗಿ ನಮಗೆ ಕುತೂಹಲ ಇರುತ್ತೆ. ಈಗ ಯಾರು ಮನೆಯವರಿಲ್ಲ, ಇವರಿಬ್ರು ಏನ್ ಮಾತಾಡ್ಕೊಳ್ತಾರೆ ಅಂತ. ಸೊ ಅಲ್ಲಿ ಮಂಜು ಅವರು ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಗೌತಮಿ ಅವ್ರಿಗಿಂತ ನನಗೆ ಮಂಜು ಅವ್ರು ಇಲ್ಲಿ ನನಗೆ ಆ ಫ್ರೆಂಡ್ಶಿಪ್ಗೆ ಒಂದು ವ್ಯಾಲ್ಯೂ ಕೊಟ್ಟೋ ಏನೋ ಗೊತ್ತಿಲ್ಲ. ತಮ್ಗೆ ಏನಿದೆಯೋ ಅದನ್ನ ಅಲ್ಲೂ ಹೇಳ್ಬಿಡ್ತಾರೆ. ಅಂತ ಅಂದ್ರೆ ನನ್ನ ತಂಗಿನೂ ಸಹ ಇದೇ ತರ ಹೇಳಿದ್ರು. ಮೊದಲೆಲ್ಲ ನಾನು ಚೆನ್ನಾಗಿ ಆಡ್ತಿದ್ದಂತೆ. ಸೊ ಇವಾಗ ಸ್ವಲ್ಪ ಈ ತರ ಆಗಿದೆ ಅಂತೆ ಅನ್ನೋದನ್ನೆಲ್ಲ ಅವ್ರ ತಂಗಿ ಹೇಳಿದ್ದನ್ನು ಸಹ ಇವ್ರ ಹತ್ರ ಹೇಳ್ಬಿಡ್ತಾರೆ, ಗೌತಮಿ ಹತ್ರ. ಗೌತಮಿ ಅವರು ಹೌದಾ ಸರಿ, ನಿಮ್ ಮನೆಯವ್ರಿಗೆಲ್ಲ ಆ ತರ ಬೇರೆ ತರ ಕಂಡಿದ್ರೆ ಸೊ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತಾರೆ. ಗೌತಮಿ ಅವ್ರು ಹೇಳ್ತಾರೆ, ನಿಮ್ಗೂ ಒಳ್ಳೇದಾಗ್ಲಿ, ನನ್ಗೆ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತಾರೆ ಗೌತಮಿ ಅವರು. ಸ್ವಲ್ಪ ಅವರು ಗೌತಮಿ ಅವ್ರು ಸ್ವಲ್ಪ ಒಂದು ಸೆಲೆಕ್ಟಿವ್ ಆಗಿ ಮಾತಾಡ್ತಿದ್ ಕಾಣ್ತಾ ಇತ್ತು ಅಲ್ಲಿ. ಬಟ್ ಏನು ಅಂತ ಅಂದ್ರೆ ಎಸ್, ಮನೆಯವ್ರಿಗೆ ಹೇಳಿರೋದ್ರಿಂದ ಇಬ್ರು ಸಹ ಪ್ರೋಸೆಸ್ ಮಾಡ್ತಿದ್ದಾರೆ ಅವ್ರ ತಲೆಯಲ್ಲಿ. ಒಂದೇ ದಿನ ನಾವ್ ಹೇಳಕ್ಕಾಗಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಬಟ್ ಮಂಜು ಸ್ವಲ್ಪ ಆತ್ರಕ್ ಬಿದ್ದಂಗೆ ಏನೋ ಒಂದ್ ಮಾತಾಡ್ಬೇಕಲ್ಲ ಅಂತ ಆಲ್ರೆಡಿ ಮಾತಾಡ್ತಾ ಇದ್ರು. ಸೊ ಆ ಮಾತಿನ ಭರದಲ್ಲಿ ತಮ್ಮ ತಂಗಿಯವ್ರು ಹೇಳಿದ್ದಾಗ್ಲಿ ಅದನ್ನೆಲ್ಲ ಹೇಳಿದ್ರು ಅವರು. ಬಟ್ ಇವ್ರು ಮಾತ್ರ ಯಾವ್ದನ್ನು ಹೇಳಕ್ ಹೋಗಿಲ್ಲ. ಈಗ ಇವ್ರು ಅಲ್ಲೇ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮಂಜುಗೆ ಮೆಚುರಿಟಿ ಇದೆಯಾ, ಗೌತಮಿಗೆ ಮೆಚುರಿಟಿ ಇದೆಯಾ ಅಂತ. ಗೌತಮಿಗೆ ಗೊತ್ತಿದೆ ಯಾವ್ದನ್ನ ಯಾರಿಗೆ ಹೇಳ್ಬೇಕು, ಯಾವ್ದನ್ನ ಯಾರಿಗೆ ಹೇಳ್ಬಾರ್ದು ಅಂತ. ಸೊ ಈಗ ಅಭಿಷೇಕ್ ಅವ್ರು ಹೇಳಿದ್ದನ್ನೆಲ್ಲ ಅವ್ರೇನ್ ಮಂಜು ಹತ್ರ ಶೇರ್ ಮಾಡಲ್ಲ ಆಯ್ತಾ. ಸೊ ಈ ಮಂಜುಗೆ ಈಗ ಆ ಮೆಚುರಿಟಿನೇ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲ ಎಲ್ಲಾನು ಹೇಳ್ಕೊಂಬಿಡ್ಬೇಕು ಅನ್ನೋದೇ ಇದೆಯಾ ಇವ್ರ ಹತ್ರ, ನನ್ಗಿನ್ನೂ ಅರ್ಥ ಆಗ್ಲಿಲ್ಲ. ನನ್ಗನ್ಸಿದ್ದೇನು ಅಂತಂದ್ರೆ ಅವ್ರ ಮನೆಗಳಿಂದ ಯಾರಿಗೆ ಏನೇನ್ ಫೀಡ್ಬ್ಯಾಕ್ ಬಂದಿದೆ, ಇನ್ನೊಬ್ರ ಮೇಲೆ ಒಂದು ಅಭಿಪ್ರಾಯ ಹೇಳಿದಾಗ ಅದನ್ನ ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಅಲ್ಲಿ ಅಷ್ಟೊಂದು ಆನೆಸ್ಟ್ ಆಗಿರೋದು ಬೇಕಾಗಿರ್ಲಿಲ್ಲ ಅಂತಾನೆ ಅನಿಸ್ತು ನನಗೆ ಮಂಜುಗೆ. ಬಟ್ ಆದ್ರೂ ನನಗೇನೋ ಮಂಜು ಆತರ ಮಾತಾಡಿದ ರೀತಿ ಎಲ್ಲ ನೋಡಿದೆ. ಈಗ ಅಭಿಷೇಕ್ ಅವ್ರು ಹೇಳಿದ್ರಲ್ಲ ಇವರು ನಾಟಕ ಆಡ್ತಾರೆ ಅಂತ, ನನಗೇನೋ ಮಂಜು ಅವ್ರು ನಾಟಕ ಆಡ್ತಾರೆ ಅಂತ ಅನ್ಸಲ್ಲ. ಸ್ವಲ್ಪ ದಡ್ಡತನವಾಗಿ ಗೊತ್ತಿಲ್ಲ ನನಗೆ. ಮಂಜುಗೆ ಅಷ್ಟೊಂದು ದಡ್ಡತನ ಇದೆಯಾ ಗೊತ್ತಿಲ್ಲ. ಇಲ್ಲ ಒಂದು ಪ್ರಾಬ್ಲಮ್ ಬಂದ್ರೆ ಅದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಾಗಲ್ವಾ ಗೊತ್ತಿಲ್ಲ ಅವ್ರಿಗೆ. ಯಾವ ತರ ಸ್ಟೆಪ್ಸ್ ತಗೋಬೇಕು ಅಂತ ಗೊತ್ತಾಗಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇನ್ನು ಗೌತಮಿ ಆಲ್ರೆಡಿ ಕ್ಲಿಯರ್ ಆಗಿದ್ದಾರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನಮಗೂ ಕ್ಯೂರಿಯಾಸಿಟಿ ಇದೆ ಅವ್ರದ್ದು ಯಾವ ತರ ತಗೊಂಡ್ ಹೋಗ್ತಾರೆ ಅಂತ. ಸೊ ಒಟ್ಟಲ್ಲಿ ಮಂಜು ಹೇಳಿದೇನಂದ್ರೆ ಆಟದಲ್ಲೆಲ್ಲ ಇನ್ನು ಸ್ನೇಹ ಎಲ್ಲ ಬೇಡ, ನಾವೆಲ್ಲ ಡಿಸ್ಕಷನ್ ಮಾಡೋದು ಬೇಡ. ಆದ್ರೆ ಆರ್ಗ್ಯಾನಿಕ್ ಆಗಿ ಒಂದು ಗೆಳೆತನ ಆಗಿದೆ. ಸೊ ಈಗ ನಾವೆಲ್ಲ ಕೇರ್ ಮಾಡಿದೀರ ಅಂದ್ರೆ ಊಟ ಆಯ್ತಾ ಎಲ್ಲ ಕೇರ್ ಮಾಡಿದೀರ. ಸೊ ಅವನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಗೌತಮಿಯರು ಅಷ್ಟಾಗಿ ಏನು ಮಾತಾಡಲ್ಲ, ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದೀನಿ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ಇನ್ನು ಅಷ್ಟರಲ್ಲಿ ಚೈತ್ರ ಅವ್ರ ಫ್ಯಾಮಿಲಿ ಒಳಗಡೆ ಬರುತ್ತೆ. ಅಂದ್ರೆ ಏನಪ್ಪಾ, ಚೈತ್ರ ಅವ್ರ ತಾಯಿ ಮತ್ತೆ ತಂಗಿ ಬರ್ತಾರೆ. ಸೊ ಅವರಿಬ್ರು ಬಂದಾಗ ಚೈತ್ರ ಅವ್ರು ತುಂಬಾ ಖುಷಿ ಆಗ್ತಾರೆ. ಆಕ್ಚುಲಿ ಅವ್ರು ಬರ್ತಾನೆ ಆಕ್ಚುಲಿ ಒಂದು ಉತ್ತಮದ ಒಂದು ಮೆಡಲ್ ತಂದಿರ್ತಾರೆ. ನನಗೆ ಇನ್ನೂ ಕ್ವಶನ್ ಇರೋದು, ಅದು ಬಿಗ್ ಬಾಸ್ ಅವರೇ ಕೊಟ್ಟು ಕಳ್ಸಿದ್ರ ಇಲ್ಲ ಅವ್ರು ಮನೆಯಿಂದ ತಂದ್ರ ಗೊತ್ತಿಲ್ಲ ನನಗೆ. ಅದು ಯಾವುದಕ್ಕೆ ಸಿಂಬಲ್ ಆಗಿ ಅದನ್ನ ಮನೆಯವ್ರಿಗೆ ಟಾಂಗ್ ಕೊಡೋದಿಕ್ ತಂದ್ರ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವ್ರು ಕೊಟ್ಟಿದ್ದ ರೀತಿ ಚೆನ್ನಾಗಿತ್ತು. ಯಾಕೆ ಅಂತಂದ್ರೆ ನಮಗೆ ನಮ್ಮ ಮಗಳು ಯಾವಾಗ್ಲೂ ಉತ್ತಮ ಅಂತ ಹೇಳಿದ್ರಲ್ಲ, ಆ ವರ್ಡ್ ತುಂಬಾ ಅರ್ಥಪೂರ್ಣವಾಗಿತ್ತು, ಚೆನ್ನಾಗಿತ್ತು ನಿಜವಾಗ್ಲು. ಸೊ ಒಂದ್ ರೀತಿಲಿ ಅವ್ರು ಇಬ್ರು ಸಹ ಚೆನ್ನಾಗಿ ಮಾತಾಡಿದ್ರು. ಅವರು ಆ ಒಂದು ಮುಗ್ಧತೆ ಇತ್ತು ಆಕ್ಚುಲಿ ಆ ತಾಯಿಯಲ್ಲಿ. ಒಂದ್ ರೀತಿಲಿ ಏನೋ ಅಂತಂದ್ರೆ, ನೀವೆಲ್ಲ ನನ್ನ ತಾಯಿ ಮುಖದಲ್ಲಿ ಹೇಗಿತ್ತು ಅಂದ್ರೆ, ನಮ್ಮ ಮಗಳನ್ನ ಇಷ್ಟೊಂದು ಗೋಳಿಕೋಬಿಟ್ಟಿದಿರಲ್ಲ ನೀವೆಲ್ಲ ಅಂತ ಒಂದು ಇತ್ತು ಅಂತ ನನಗೆ ಅನಿಸ್ತು ನನಗೆ.
ಬಟ್ ಆದ್ರೂ ಸಹ ಅವರೆಲ್ಲೂ ಅದನ್ನ ತೋರಿಸ್ಕೊಳ್ಳಿಲ್ಲ. ಚೆನ್ನಾಗಿ ಎಲ್ಲಾನು ಪಾಸಿಟಿವ್ ಆಗಿ ತಗೊಳ್ತಿದ್ರು. ಆ ಟೈಮಲ್ಲಿ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸ್ಪಾಂಟೇನಿಯಸ್ ಆಗಿ ರಜತ್ ಕ್ರಿಯೇಟ್ ಮಾಡ್ತಿದ್ದ ಕಾಮಿಡಿಗಳಂತೂ ಚೆನ್ನಾಗಿ ವರ್ಕೌಟ್ ಆಯ್ತು. ನಾನು ಸಹ ನಗ್ತೆ ನಾನು ಅಲ್ಲೆಲ್ಲ. ನೀವು ಸಹ ನಕ್ಕಿದೀರಾ ಅಂತ ಅನ್ಕೊಂಡಿದೀನಿ ಆಯ್ತಾ. ಬಟ್ ಚೈತ್ರ ಅವ್ರ ಫ್ಯಾಮಿಲಿ ಅವ್ರಿಗೆ ಫೀಡ್‌ಬ್ಯಾಕ್ ಕೊಡ್ತಾರೆ. ಯಾರಿಗೆ? ಚೈತ್ರ ಅವ್ರಿಗೆ. "ನೀನ್ ಚೆನ್ನಾಗಿರೋ ನೀನು ಚೆನ್ನಾಗಿ ಆಡ್ತಾ ಇದೀಯಾ." ಚೂರು ಚೈತ್ರ ಅವ್ರು ಕೇಳ್ತಾರೆ ಹೊರಗಡೆ ಎಲ್ಲ ಹೇಗ್ ಹೋಗ್ತಾ ಇದೆ ಅಂತ. ಸೊ ಎಲ್ಲ ಚೆನ್ನಾಗಿದೆ ಏನಿಲ್ಲ ಅಂದ್ರೆ ಚೈತ್ರ ಅವ್ರಿಗೆ ಸ್ವಲ್ಪ ಕಾನ್ಶಿಯಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. 3 ಸಲ ಕಳಪೆ ಹೋಗ್ಬಿಟ್ಟಿದೀನಿ. ಜನ ನನ್ನ ಹೊರಗಡೆ ಏನಂತ ತಿಳ್ಕೊಬಿಡ್ತಾರ ಅಂತ. ನನ್ನ ಒಂದು ಅಭಿಪ್ರಾಯ ಏನು ಅಂತಂದ್ರೆ ಇವ್ರು ಎಷ್ಟೇ ಸರಿ ಕಳಪೆ ತಗೊಂಡ್ರು ಜನ ಅದನ್ನುವೆ ಚೈತ್ರ ಅವರ ವ್ಯಕ್ತಿತ್ವ ಏನಿದೆ, ಅವರು ಇಂಟೆಲಿಜೆನ್ಸಿ ಏನಿದೆ ಅದನ್ನು ಕಂಪೇರ್ ಮಾಡಕ್ ಹೋಗೋದೇ ಇಲ್ಲ ಜನ. ಅದನ್ನ ತಲೆಗೆ ಹಾಕೋಬಾರ್ದು. ನೀನ್ ಎಷ್ಟು ಸರಿ ಕಳಪೆಗೆ ಹೋದ್ರು ಸಹ ಜನ ತಲೆಗೆ ಹಾಕೊಳ್ಳಲ್ಲ. ಯಾಕೆಂದ್ರೆ ಯಾರ್ದು ಸ್ಟ್ರೆಂತ್ ಏನು ಅಂತ ಜನಗಳಿಗೆ ಆಲ್ರೆಡಿ ಗೊತ್ತಿದೆ. ಸೊ ಅವರು ಸಹ ಅವ್ರ ತಂಗಿ ಹೇಳ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡು, ಖುಷಿಯಾಗಿರು ಅಂತ ಹೇಳ್ತಾರೆ. ಸೊ ಅದನ್ನ ಅವ್ರು ಅನುಸರಿಸಿದ್ರೆ ಸಾಕು ಅಂತ ನನಗನ್ಸುತ್ತೆ. ಬಟ್ ಒಂದು ಓವರ್ ಆಲ್ ಆಗಿ ನನಗೆ ಚೈತ್ರ ಅವ್ರದ್ದು ಬಗ್ಗೆ ಹೇಳೋದಾದ್ರೆ, ಚೈತ್ರ ಅವ್ರನ್ನ ಗೆಲ್ಸಲ್ಲ. ನಾನು ಈಗಲೇ ಹೇಳ್ತೀನಿ. ಚೈತ್ರ ಅವ್ರನ್ನ ಗೆಲ್ಸಲ್ಲ. ಬಟ್ ಚೈತ್ರ ಅವ್ರನ್ನ ಬಿಗ್ ಬಾಸ್ ಟೀಮ್ ಅವರು ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ. ಬಟ್ ಎಲ್ಲಿವರೆಗೆ ಯೂಸ್ ಮಾಡ್ಕೋತಾರೆ ಅದಂತೂ ಹೇಳಕ್ಕಾಗಲ್ಲ. ಅದೊಂದು ಜಡ್ಜ್ಮೆಂಟ್ ಸಿಗದೇ ಇರೋವಂತ ಒಂದು ಕ್ವಶನ್ ಅದು. ಸೊ ಹಾಗಾಗಿ ಚೈತ್ರ ಅವರು ಸುಮ್ಮನೆ ಫೀಲ್ ಫ್ರೀ ಆಗಿ ಬಿಂದಾಸ್ ಆಗಿ ಎಂಜಾಯ್ ಮಾಡ್ಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದ್ ರೀತಿಲಿ ಹೇಳಿದ್ರೆ ಚೈತ್ರ ಜಗಳದಲ್ಲೂ ಅವರೇ ಇರ್ತಾರೆ. ಒಂದು ಕಾಮಿಡಿ ಮಾಡುವಾಗ್ಲೂ ಅವರೇ ಸೆಂಟರ್ ಆಫ್ ದ ಟಾಪಿಕ್ ಆಗಿರ್ತಾರೆ. ಸೊ ಎಲ್ಲಾ ಕಡೆ ಚೈತ್ರ ಇದ್ದಾರೆ ಆಕ್ಚುಲಿ. ಮನೆಯಲ್ಲಿ ಅವ್ರ ಕಳಪೆ ಆಗ್ಲಿ ಏನೇ ಆಗ್ಲಿ ಚೈತ್ರದ ಸೌಂಡ್ ಇದ್ದೇ ಇದೆ ಮನೆಯಲ್ಲಿ ಅಂತ ನನಗನ್ಸುತ್ತೆ. ಇನ್ನು ಅಷ್ಟರಲ್ಲಿ ಕೊನೆಗೆ ನಮ್ಮ ಹನುಮಂತ್ ಅವರ ಫ್ಯಾಮಿಲಿ ಬರುತ್ತೆ ಮನೆಗೆ. ಸೊ ಅಲ್ಲಿ ಅವ್ರು ಬಂದು ಅವರ ಮಗುನ ಅಪ್ಕೊಳ್ತಾರೆ. ಸ್ವಲ್ಪ ಅವ್ರ ತಾಯಿ ಅಳ್ತಾ ಇರ್ತಾರೆ. ಸೊ ಅಷ್ಟನ್ನ ತೋರಿಸಿದ್ದಾರೆ ಅಷ್ಟೇ. ನಾಳೆ ಗೊತ್ತಾಗುತ್ತೆ ಹನುಮಂತನ ಫ್ಯಾಮಿಲಿ ಅವರೆಲ್ಲ ಅವ್ರ ಜೊತೆಯಲ್ಲಿ ಏನ್ ಕಾನ್ವರ್ಜೇಷನ್ ಇರುತ್ತೆ ಅಂತ. ಸೊ ಇನ್ನು ನಾವು ಆಲ್ರೆಡಿ ಪ್ರೋಮೋ ನೋಡಿದೀವಿ. ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಆಯ್ಕೆ ಮಾಡೋದಕ್ಕೆ ಇವ್ರು 3 ಜನಕ್ಕೆ ಕೊಟ್ಟಿರುವಂತಹ ಆಟ ಧನರಾಜು ಮತ್ತೆ ಚೈತ್ರ ಮತ್ತೆ ಹನುಮಂತಂಗೆ ಲಿಪ್‌ಸ್ಟಿಕ್ ಹಾಕೊಂಡು ಮುತ್ತು ಕೊಡೋದು ಅಂತ. ಸ್ವಲ್ಪ ಅಲ್ಲಿ ಕಾಮಿಡಿ ಜನರೇಟ್ ಆಗಿದೆ ಆ ಆಟದಲ್ಲಿ ಅಂತ ಅನಿಸ್ತಿದೆ. ನನಗೇನೋ ಆ ಆಟದಲ್ಲಿ ಚೈತ್ರ ಅವ್ರು ಗೆದ್ದಿರೋ ತರ ಕಾಣ್ತಾ ಇದೆ. ಸೊ ಗೆದ್ದಿದ್ರೆ ನಾನು ಖುಷಿ ಪಡ್ತೀನಿ ಅಂತಾನೆ ಅನ್ಕೊಂಡಿದ್ದೀನಿ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.